Hi friends, in this video let us see today 4th sem BCom ಕನ್ನಡ ಕ್ವೆಶ್ಚನ್ ಪೇಪರ್ ನೋಡೋಣ 2024 ಇದು ಬಂದು ನಿಮಗೆ 60 ಮಾರ್ಕ್ಸ್ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 2.5 hour ಟೈಮಿಂಗ್ಸ್. ಸೊ ಫಸ್ಟ್ ಮೇನ್ 10 ಮಾರ್ಕ್ಸ್ ಕ್ವೆಶ್ಚನ್ 2 ಅಟೆಂಡ್ ಮಾಡಬೇಕಾಗತ್ತೆ. 3 ಕೊಟ್ಟಿರ್ತಾರೆ. ಯುಲಿಸಿಸ್ ಮತ್ತು ಅವನ ಸಂಗಡಿಗರು ರಾಕ್ಷಸನಿಂದ ಪಾರಾಗಿ ಬಂದ ಬಗ್ಗೆ ಕುರಿತು ಬರೆಯಿರಿ. ಕರ್ಣ ಮತ್ತು ಕುಂತಿಯರ ಮಾತುಕತೆಯನ್ನು ವಿವರಿಸಿ. ಬಂಡವಾಳಶಾಹಿ ವ್ಯವಸ್ಥೆ ಹೇಗೆ ಎಲ್ಲವನ್ನು ಸರಕನ್ನಾಗಿ ಮಾಡುತ್ತದೆ ವಿವರಿಸಿ. ಸೊ ಇದಿಷ್ಟು. ನೆಕ್ಸ್ಟ್ ಸೆಕೆಂಡ್ ಮೇನ್ 5 ಮಾರ್ಕ್ಸ್ ಕ್ವೆಶ್ಚನ್ 6 ಕೊಟ್ಟಿರ್ತಾರೆ. 4 ಅಟೆಂಡ್ ಮಾಡಬೇಕಾಗತ್ತೆ. ಬುಡೆನ್ ಸಾಬಿಯು ಎದುರಿಸಿದ ಸಾಲದ ಸಮಸ್ಯೆಯನ್ನು ವಿವರಿಸಿ. ಶ್ರೀಮತಿ ವಜ್ರಜಂಗರ ಕಥೆಯನ್ನು ಕುರಿತು ಬರೆಯಿರಿ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಪೊಲೀಸ್ ಅಧಿಕಾರಿಗಳ ನೇಮಕಾತಿ ಹೇಗೆ ಆಗುತ್ತಿತ್ತು ವಿವರಿಸಿ. ಕ್ಯಾನ್ಸರ್ ರೋಗಿಯ ಬಗೆಗೆ ಜನ ತೋರುವ ಪ್ರತಿಕ್ರಿಯೆ ಯಾವ ರೀತಿಯದು ವಿವರಿಸಿ. ಪ್ರಸನ್ನ ಅವರು ಹೇಳುವ ಗ್ರಾಮೀಣ ಬಡತನ ಯಾವ ಬಗೆಯದು ತಿಳಿಸಿ. ದುರ್ಯೋಧನನ ಬಗ್ಗೆ ಕರ್ಣನ ನಿಷ್ಠೆ ಯಾವ ರೀತಿ ವ್ಯಕ್ತವಾಗಿದೆ ಚಿತ್ರಿಸಿ. ಸೊ ಇದಿಷ್ಟು ನಿಮಗೆ ಲೆಸನ್ಸ್ದೆಲ್ಲ ಇದಾಗಿರುತ್ತೆ. ನೆಕ್ಸ್ಟ್ ಗ್ರಾಮರ್ ಪಾರ್ಟ್ ಬರುತ್ತೆ. ಇದು 4 ಮಾರ್ಕ್ಸಿಗಿದೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನ ಇಂಗ್ಲೀಷ್ಗೆ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ನಿಮ್ಗೆ ಗ್ರಾಮರ್ ಪಾರ್ಟ್ ಬೇಕು ಅಂದರೆ ನನ್ನ ಪ್ಲೇ ಲಿಸ್ಟಲ್ಲಿದೆ. ಪ್ರೀವಿಯಸ್ ಎಲ್ಲ ನಿಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಫುಲ್ ಗ್ರಾಮರ್ ಪಾರ್ಟ್ ಮಾಡಿದ್ದೀನಿ 4th sem ರಿಲೇಟೆಡ್. ಅದನ್ನ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ವೀಡಿಯೋಸಲ್ಲಿ. ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ಕೆಳಗಡೆ ವೀಡಿಯೋಸಲ್ಲೂ ಸಿಗುತ್ತೆ. ಸೊ ಇದೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಮನುಷ್ಯ ಪ್ರಾಣಿಯ ಸ್ವಾತಂತ್ರ್ಯದಿಂದ ತಲೆಕೆಟ್ಟು ಹೆಚ್ಚು ಅಂತ ಈ ಥರ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಫುಲ್ಲು. ನೆಕ್ಸ್ಟ್ ಮೇನ್ ಇದು ಸಹ 4 ಮಾರ್ಕ್ಸ್ಗೆ. ಒಂದು ಕಾಲ್ಪನಿಕ ಹೆಸರಿಂದನೇ ಕಂಪ್ನಿಯೊಂದರ ಅಕೌಂಟೆಂಟ್ ಹುದ್ದೆಗೆ ಅಭ್ಯರ್ಥನ ಪತ್ರ ಬರೆಯಿರಿ. ಸೊ ಇದು ಪತ್ರ ಲೇಖನ ಥರ. ಅಕೌಂಟೆಂಟ್ ಜಾಬ್ಗೆ ನಿಮಗೆ ಕೆಲಸ ಬೇಕು ಅಂತ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಪತ್ರ ಬರೀತೀರಾ. ನೆಕ್ಸ್ಟ್ ಇದು 4 ಮಾರ್ಕ್ಸ್. ಕೆಳಗೊಂಡ ಚಿತ್ರ ಸನ್ನಿವೇಶನ ಗಮನಿಸಿ ಒಂದು ಕತೆ ಅಥವಾ ಕವಿತೆ ಬರೆಯಿರಿ. ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಲೈನ್ ಕೊಟ್ಟಿರ್ತಾರೆ, ಅದನ್ನ ನೀವು ಕತೆ ಥರ ನೀವು ಓನಾಗಿ ಬರೀಬೇಕು, ಇಲ್ಲಾಂದರೆ ಒಂದು ಕವಿತೆ ಥರ ಸಂಭಾಷಣೆಯಾಗಿ ಮಾಡಬೇಕು. ಅದು 4 ಮಾರ್ಕ್ಸಿಗಿರುತ್ತೆ. ಅರೌಂಡ್ ಒಂದು 10 ಲೈನ್ಸ್ ಬರೆದ್ರೆ ಸಾಕಾಗುತ್ತೆ ಕವಿತೆ. ನೀವು ಕವಿತೆನ ಕತೆ ಥರ ಮಾಡಬೇಕು ಅಂದರೆ ಒಂದು 12 to 15 ಲೈನ್ಸ್ ಬರೀರಿ, 4 ಮಾರ್ಕ್ಸ್ ಸಿಗುತ್ತೆ. ಅದು ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು. ಸೊ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರುವ ಕಾರ್ಮಿಕರನ್ನ ಕತೆ ಥರ ಇದು ಮಾಡ್ಬೋದು, ಕವಿತೆನೂ ಮಾಡ್ಬೋದು. ಅವ್ರಿಗೋಸ್ಕರ ಒಂದು ಕವಿತೆ ಥರ ಇದನ್ನ ಮಾಡ್ಬೋದು. ಇದು ಸಹ ನಾನು ಮಾಡಿದ್ದೀನಿ, ಕವಿತೆ ಥರ ನಾನು ಮಾಡಿದ್ದೀನಿ, ಕತೆ ಬರೆದಿಲ್ಲ. ನನ್ನ ವೀಡಿಯೋಸಲ್ಲಿದೆ, ನೀವು ನೋಡ್ಕೊಬೋದು. ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಗ್ರಾಮರ್ ಕನ್ನಡ ಇಂಗ್ಲೀಷ್ ಎರಡು ಮಾಡ್ತೀನಿ. ನೆಕ್ಸ್ಟ್ ಕೆಳಗೊಂಡ ಗದ್ಯ ಖಂಡಿಕೆಯನ್ನು ಸಂಭಾಷಣೆಯಾಗಿ ಪರಿವರ್ತಿಸಿ. ಇದು 4 ಮಾರ್ಕ್ಸಿಗಿದೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಇದನ್ನ ಸಂಭಾಷಣೆಯಾಗಿ. ಈಗ ನಡುರಾತ್ರಿಯಲ್ಲಿದ್ದ ಈ ದೈತ್ಯನ ಭೀಕರ ಅರಟಾಚಟ ಕೇಳಿ ಈ ದ್ವೀಪದ ಬೇರೆ ಬೇರೆ ಗುಹೆಗಳು ವಾಸವಾಗಿದ್ದವು. ಸೊ ಈಗ ರಾಕ್ಷಸ ಅಂತ ಇರ್ತಾನೆ. ಸೊ ರಾಕ್ಷಸ ಅಲ್ಲ, ಒಬ್ಬ ರಾಹುಲ್ ಅಂತ ಅಂದ್ಕೊಳ್ಳಿ, ಬರ್ತಾನಲ್ಲಿಗೆ. ನಡುರಾತ್ರಿಯಲ್ಲಿ ನಾನೊಬ್ಬ ದೈತ್ಯಕಾರನ ರಾಕ್ಷಸನ ನೋಡಿದೆ, ಅಲ್ಲಿ ಏನು ನಡೀತು ಅಂತ. ನೆಕ್ಸ್ಟ್ ಇನ್ನೊಬ್ಬ ರಮೇಶ್ ಅಂತ ಇರ್ತಾನೆ. ಓ ಹೌದಾ, ಹಾಗೆ ಹೀಗೆ ಅನ್ನೋ ಥರ, ಲೈಕ್ ಸ್ಪೀಚ್ ಅಂತಾರಲ್ಲ, ಹೇಳ್ದಂಗೆ ಹೇಳಿ ಆ ಥರ. ಒಬ್ರು ಹೇಳ್ತಾರೆ, ಒಬ್ರು ಕೇಳ್ತಾರೆ, ಆ ಥರ ನೀವು ಒಂದು ಸ್ಪೀಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಮಲ್ಟಿಪಲ್ ಚಾಯ್ಸ್. ಸೊ ಇದು 4 ಮಾರ್ಕ್ಸಿಗಿರುತ್ತೆ. 4 ಕೊಟ್ಟಿರ್ತಾರೆ ಅಷ್ಟೇ. ಪನಿಕೇತ್ ಎಂದರೆ ಯಾರು? ಜಗತ್ತು ಮಿಥ್ಯೆ ಎಂದವರು ಯಾರು? ದಿ ಲಾಸ್ಟ್ ಲೆಕ್ಚರ್ ಕೃತಿಯ ಲೇಖಕರು ಯಾರು? ಭಾರತದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ಸ್ಥಾಪನೆ ವರ್ಷ. ಸೊ ಈ ಥರ ಇದೆ ನಿಮ್ಮ ಕನ್ನಡ ಕ್ವೆಶ್ಚನ್ ಪೇಪರ್ 2024 ಇದು ಕ್ವೆಶ್ಚನ್ ಪೇಪರ್. ನಿಮ್ಗೆ ಏನಾದ್ರು ಗ್ರಾಮರ್ ಪಾರ್ಟ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮತ್ತೆ ಗ್ರಾಮರ್ ಮಾಡ್ತೀನಿ.